ಈ ಬಾರಿ ಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರವನ್ನು ಅತಿ ಸೂಕ್ಷ್ಮ ಮತಗಟ್ಟೆ ಅಂತ ಪರಿಗಣಿಸಲಾಗಿತ್ತು. ಹಾಗಾಗಿ ಅರೆಸೇನಾ ಪಡೆಗಳನ್ನು ಈ ಕ್ಷೇತ್ರದಲ್ಲಿ ನಿಯೋಜನೆ ಮಾಡಲಾಗಿತ್ತು. ಆದರೆ ಕನಕಪುರದ ಸೋರೆಕಾಯಿ ದೊಡ್ಡಿ, ರಾಮನಗರದ ನೆಲಮಲೆಯಲ್ಲಿ ಕಾಂಗ್ರೆಸ್ ಗಿಫ್ಟ್ ಕೂಪನ್ ಹಂಚಿದ ಆರೋಪವನ್ನು ಬಿಜೆಪಿ ಮಾಡಿದೆ. ಗಿಫ್ಟ್ ಕಾರ್ಡ್ ಹಂಚಿಕೆ ತಡೆಯೋದಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರು ಪ್ರಯತ್ನ ಪಟ್ಟಿದ್ದಾರೆ. ಈ ವೇಳೆ ಎರಡೂ ಕಡೆಯವರ ನಡುವೆ ಗಲಾಟೆ ನಡೆದಿದೆ. ಈ ವಿಚಾರವಾಗಿ ಕುಮಾರಸ್ವಾಮಿ ಫುಲ್ ಗರಂ ಆಗಿದ್ದಾರೆ. ಯಾರೋ ಜ್ಯೋತಿಷಿ ಹೇಳಿದ್ದಾರೆ ಅಂತ 505 ರೂಪಾಯಿ ಜೊತೆಗೆ ಮಲೆ ಮಾದಪ್ಪನ ಲಡ್ಡು ಗ್ಯಾರಂಟಿ ಹಂಚಿದ್ದಾರೆ. ಲುಲು ಮಾಲ್ನಲ್ಲಿ 10,000 ಮೌಲ್ಯದ ವಸ್ತುಗಳನ್ನು ತೆಗೆದುಕೊಳ್ಳಬಹುದು ಅಂತ ಕೂಪನ್ ಹಂಚಿದ್ದಾರೆ. ಇದನ್ನು ಚುನಾವಣೆ ಅಂತ ಕರಿತೀರಾ ಅನ್ನುತ್ತಾ ಸಿಎಂ ಡಿಸಿಎಂ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಇದಕ್ಕೆ ಏಕವಚನದಲ್ಲಿ ಡಿಸಿಎಂ ತಿರುಗೇಟು ಕೊಟ್ಟಿದ್ದಾರೆ. ನಾವು ಗ್ಯಾರಂಟಿ ಕಾರ್ಡ್ ಹಂಚಿರೋದು, ಬಿಜೆಪಿಯವರೇ ಕೂಪನ್ ಹಂಚಿದ್ದಾರೆ ಅಂತ ಪ್ರತ್ಯಾರೋಪವನ್ನು ಮಾಡಿದ್ದಾರೆ. 505 ರೂಪಾಯಿ ಅಂತೆ, ಯಾರೋ ಶಾಸ್ತ್ರದವ್ರು ಹೇಳಿರಬೇಕು. 505 ರೂಪಾಯಿನೇ ಕೊಡಿ ಅಂತ ಹೇಳಿ 505 ರೂಪಾಯಿ ಮಲೆ ಮಹದೇಶ್ವರ ಬೆಟ್ಟದ ಲಾಡು ಮತ್ತೆ ಈ ಕಾರ್ಡ್ಗಳು ಇದನ್ನ ಹಂಚತಕ್ಕಂಥದ್ದು ರಾತ್ರಿ ಎಲ್ಲ ಮಾಡಿದ್ದಾರೆ. ರಣ ಹೇಡಿ ಕೆಲಸ ನಾವು ಮಾಡಲ್ಲ. ರಣ ಹೇಡಿಯ ಸಂಸ್ಕೃತಿ ಶಿವಕುಮಾರ್ಗೆ ಸೇರಿರ್ತಕ್ಕಂಥದ್ದು. ಇದನ್ನು ಚುನಾವಣೆ ಅಂತ ಕರಿತೀರಾ? ಚುನಾವಣೆ ಅಂತ ಯಾರಾದ್ರೂ ಕರೆಯಕ್ಕೆ ಸಾಧ್ಯವಾ? ದುಡ್ಡಿರೋರಿಗೆ, ಲೂಟಿ ಮಾಡೋರಿಗೆ ಇದು ಅವ್ರಿಗೆ ಹಬ್ಬ, ಇದು ಜನಸಾಮಾನ್ಯರಿಗಲ್ಲ. ಎದುರ್ಕೊಂಡು ರಣ ಹೇಡಿ ಥರ ಹೋಗಿ ತಾನೇ ನಿಂತ್ಕೋಬೇಕಾಯ್ತು ಎಲೆಕ್ಷನ್ಗೆ. ಮಂಡಿ ಕೂಡೋಗ್ಬಿಟ್ಟಿದ್ದಾರೆ. ಕುಮಾರಸ್ವಾಮಿ ಮಾತಾಡ್ತಾರಲ್ಲ, ಅವ್ರು ಏನೇನು ಮಾಡ್ತಾ ಇದ್ದಾರೆ ಕ್ಷೇತ್ರದಲ್ಲಿ. ಆ ಕುಮಾರಸ್ವಾಮಿಗೆ ಮಾನ ಮರ್ಯಾದೆ ಇದೆಯಾ? ಕುಮಾರಸ್ವಾಮಿಗೆ ಏನಾದ್ರು ಮಾನ ಮರ್ಯಾದೆ ಇದ್ರೆ ಹೇಳಿ, ಅವರು ತೋರಿಸ್ಲ ನಾನು ಅವ್ರ ಪಾರ್ಟಿಯವರು, ಬಿಜೆಪಿ ಪಾರ್ಟಿಯವರು ಏನು ಹಂಚ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ನಾವು ಕಾರ್ಡ್ ಕೊಡ್ತಾ ಇರೋದು ನಮ್ಮ ಪ್ರಣಾಳಿಕೆ ಕಾರ್ಡು. ನಾನು ಜೋಬಲ್ಲಿ ಇಲ್ಲ, ತೋರಿಸ್ತಾ ಇದ್ದೀನಿ. ಏನೇನು ಹಂಚ್ತಾ ಇದ್ದಾರೆ ಏನು ನಮ್ಗೇನು ಗೊತ್ತಿಲ್ವಾ? ಎಲ್ಲ ಹಂಚ್ತಾ ಇದ್ದಾರೆ. ಕುಮಾರಸ್ವಾಮಿನೂ ಹಂಚ್ತಾ ಇದ್ದಾರೆ. 505 ರೂಪಾಯಿ ಅಂತೆ, ಯಾರೋ ಶಾಸ್ತ್ರದವ್ರು ಹೇಳಿರಬೇಕು. 505 ರೂಪಾಯಿನೇ ಕೊಡಿ ಅಂತ ಹೇಳಿ 505 ರೂಪಾಯಿ ಮಲೆ ಮಹದೇಶ್ವರ ಬೆಟ್ಟದ ಲಾಡು ಮತ್ತೆ ಈ ಕಾರ್ಡ್ಗಳು ಇದನ್ನ ಹಂಚತಕ್ಕಂಥದ್ದು ರಾತ್ರಿ ಎಲ್ಲ ಮಾಡಿದ್ದಾರೆ. ರಣ ಹೇಡಿ ಕೆಲಸ ನಾವು ಮಾಡಲ್ಲ. ರಣ ಹೇಡಿಯ ಸಂಸ್ಕೃತಿ ಶಿವಕುಮಾರ್ಗೆ ಸೇರಿರ್ತಕ್ಕಂಥದ್ದು. ಇದನ್ನು ಚುನಾವಣೆ ಅಂತ ಕರಿತೀರಾ? ಚುನಾವಣೆ ಅಂತ ಯಾರಾದ್ರೂ ಕರೆಯಕ್ಕೆ ಸಾಧ್ಯವಾ? ದುಡ್ಡಿರೋರಿಗೆ, ಲೂಟಿ ಮಾಡೋರಿಗೆ ಇದು ಅವ್ರಿಗೆ ಹಬ್ಬ, ಇದು ಜನಸಾಮಾನ್ಯರಿಗಲ್ಲ. ಕುಮಾರಸ್ವಾಮಿ ಮಾತಾಡ್ತಾರಲ್ಲ, ಅವ್ರು ಏನೇನು ಮಾಡ್ತಾ ಇದ್ದಾರೆ ಕ್ಷೇತ್ರದಲ್ಲಿ. ಏನೇನು ಹಂಚ್ತಾ ಇದ್ದಾರೆ ಏನು ನಮ್ಗೇನು ಗೊತ್ತಿಲ್ವಾ? ಸತ್ಯ ಹರೀಶ್ಚಂದ್ರ ಮೊಮ್ಮಗ. ನಾನೇನು ಹರೀಶ್ಚಂದ್ರ ಅಂತ ಜನಕ್ಕೆ ಗೊತ್ತಿದೆ. ನಡೀರಿ, ಸಾಕು ಸಾಕು. 505 ರೂಪಾಯಿ ಅಂತೆ, ಯಾರೋ ಶಾಸ್ತ್ರದವ್ರು ಹೇಳಿರಬೇಕು. 505 ರೂಪಾಯಿನೇ ಕೊಡಿ ಅಂತ ಹೇಳಿ 505 ರೂಪಾಯಿ ಮಲೆ ಮಹದೇಶ್ವರ ಬೆಟ್ಟದ ಲಾಡು ಮತ್ತೆ ಈ ಕಾರ್ಡ್ಗಳು ಇದನ್ನ ಹಂಚತಕ್ಕಂಥದ್ದು ರಾತ್ರಿ ಎಲ್ಲ ಮಾಡಿದ್ದಾರೆ. ರಣ ಹೇಡಿ ಕೆಲಸ ನಾವು ಮಾಡಲ್ಲ. ರಣ ಹೇಡಿಯ ಸಂಸ್ಕೃತಿ ಶಿವಕುಮಾರ್ಗೆ ಸೇರಿರ್ತಕ್ಕಂಥದ್ದು. ಇದನ್ನು ಚುನಾವಣೆ ಅಂತ ಕರಿತೀರಾ? ಚುನಾವಣೆ ಅಂತ ಯಾರಾದ್ರೂ ಕರೆಯಕ್ಕೆ ಸಾಧ್ಯವಾ? ದುಡ್ಡಿರೋರಿಗೆ, ಲೂಟಿ ಮಾಡೋರಿಗೆ ಇದು ಅವ್ರಿಗೆ ಹಬ್ಬ, ಇದು ಜನಸಾಮಾನ್ಯರಿಗಲ್ಲ. ಎದುರ್ಕೊಂಡು ರಣ ಹೇಡಿ ಥರ ಹೋಗಿ ತಾನೇ ನಿಂತ್ಕೋಬೇಕಾಯ್ತು ಎಲೆಕ್ಷನ್ಗೆ. ಮಂಡಿ ಕೂಡೋಗ್ಬಿಟ್ಟಿದ್ದಾರೆ. ಕುಮಾರಸ್ವಾಮಿ ಮಾತಾಡ್ತಾರಲ್ಲ, ಅವ್ರು ಏನೇನು ಮಾಡ್ತಾ ಇದ್ದಾರೆ ಕ್ಷೇತ್ರದಲ್ಲಿ. ಆ ಕುಮಾರಸ್ವಾಮಿಗೆ ಮಾನ ಮರ್ಯಾದೆ ಇದೆಯಾ? ಕುಮಾರಸ್ವಾಮಿಗೆ ಏನಾದ್ರು ಮಾನ ಮರ್ಯಾದೆ ಇದ್ರೆ ಹೇಳಿ, ಅವರು ತೋರಿಸ್ಲ ನಾನು ಅವ್ರ ಪಾರ್ಟಿಯವರು, ಬಿಜೆಪಿ ಪಾರ್ಟಿಯವರು ಏನು ಹಂಚ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ನಾವು ಕಾರ್ಡ್ ಕೊಡ್ತಾ ಇರೋದು ನಮ್ಮ ಪ್ರಣಾಳಿಕೆ ಕಾರ್ಡು. ನಾನು ಜೋಬಲ್ಲಿ ಇಲ್ಲ, ತೋರಿಸ್ತಾ ಇದ್ದೀನಿ. ಏನೇನು ಹಂಚ್ತಾ ಇದ್ದಾರೆ ಏನು ನಮ್ಗೇನು ಗೊತ್ತಿಲ್ವಾ? ಎಲ್ಲ ಹಂಚ್ತಾ ಇದ್ದಾರೆ. ಕುಮಾರಸ್ವಾಮಿನೂ ಹಂಚ್ತಾ ಇದ್ದಾರೆ. 505 ರೂಪಾಯಿ ಅಂತೆ, ಯಾರೋ ಶಾಸ್ತ್ರದವ್ರು ಹೇಳಿರಬೇಕು. 505 ರೂಪಾಯಿನೇ ಕೊಡಿ ಅಂತ ಹೇಳಿ 505 ರೂಪಾಯಿ ಮಲೆ ಮಹದೇಶ್ವರ ಬೆಟ್ಟದ ಲಾಡು ಮತ್ತೆ ಈ ಕಾರ್ಡ್ಗಳು ಇದನ್ನ ಹಂಚತಕ್ಕಂಥದ್ದು ರಾತ್ರಿ ಎಲ್ಲ ಮಾಡಿದ್ದಾರೆ. ರಣ ಹೇಡಿ ಕೆಲಸ ನಾವು ಮಾಡಲ್ಲ. ರಣ ಹೇಡಿಯ ಸಂಸ್ಕೃತಿ ಶಿವಕುಮಾರ್ಗೆ ಸೇರಿರ್ತಕ್ಕಂಥದ್ದು. ಇದನ್ನು ಚುನಾವಣೆ ಅಂತ ಕರಿತೀರಾ? ಚುನಾವಣೆ ಅಂತ ಯಾರಾದ್ರೂ ಕರೆಯಕ್ಕೆ ಸಾಧ್ಯವಾ? ದುಡ್ಡಿರೋರಿಗೆ, ಲೂಟಿ ಮಾಡೋರಿಗೆ ಇದು ಅವ್ರಿಗೆ ಹಬ್ಬ, ಇದು ಜನಸಾಮಾನ್ಯರಿಗಲ್ಲ. ಕುಮಾರಸ್ವಾಮಿ ಮಾತಾಡ್ತಾರಲ್ಲ, ಅವ್ರು ಏನೇನು ಮಾಡ್ತಾ ಇದ್ದಾರೆ ಕ್ಷೇತ್ರದಲ್ಲಿ. ಏನೇನು ಹಂಚ್ತಾ ಇದ್ದಾರೆ ಏನು ನಮ್ಗೇನು ಗೊತ್ತಿಲ್ವಾ? ಸತ್ಯ ಹರೀಶ್ಚಂದ್ರ ಮೊಮ್ಮಗ. ನಾನೇನು ಹರೀಶ್ಚಂದ್ರ ಅಂತ ಜನಕ್ಕೆ ಗೊತ್ತಿದೆ. ನಡೀರಿ, ಸಾಕು ಸಾಕು. ಈ ಸರ್ತಿ ಚುನಾವಣೆಯಲ್ಲಿ ಅತ್ಯಂತ ಹೆಚ್ಚು ಹೈಲೈಟ್ ಆಗಿದ್ದೆ ಡಿ.ಕೆ. ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ನಡುವಣ ವಾಕ್ ಸಮರ. ಅದೇನೋ ಗಿಫ್ಟ್ ಕಾರ್ಡ್ ಹಂಚ್ತಾ ಇದ್ರು ಅಂತ ಅಂದ್ಬಿಟ್ಟು ನಿನ್ನೆ ಕುಮಾರಸ್ವಾಮಿ ಅದನ್ನು ಬಂದು ತೋರಿಸಿದ್ರು. ಮೊನ್ನೆ ಮಿಡ್ ನೈಟೇ ಎಲ್ಲ ಕಡೆ ಹಂಚ್ತಾ ಇದ್ರು ಅಂತ. ಅದಕ್ಕೆ ಡಿ.ಕೆ. ಶಿವಕುಮಾರ್ ಟಾಂಗ್ ಕೊಟ್ಬಿಟ್ಟು, ನೀವು ಹಂಚಿದಿರಪ್ಪ, ನಮಗೆ ಗೊತ್ತು, ಎಲ್ಲ ಗೋಲ್ಡ್ ಕಾರ್ಡ್ಗಳು, ಅದೇನೇನೋ ಗೋಲ್ಡ್ ಕಾಯಿನು ಅಂತೆಲ್ಲ ಹೇಳ್ತಾ ಇದ್ರು. ಬಟ್ ಜನಕ್ಕಂತೂ ಒಂದು ರೀತಿಯಲ್ಲಿ ಹಬ್ಬನೇ. ಯಾಕೆ ಅಂತಂದರೆ ಎರಡು ಕಡೆಯವ್ರದ್ದು ಇಸ್ಕೊಂಡಿರ್ತಾರೆ ಜನ. ಅವ್ರದ್ದು ಇಸ್ಕೊಂಡಿರ್ತಾರೆ, ಇವ್ರದ್ದು ಇಸ್ಕೊಂಡಿರ್ತಾರೆ, ಯಾರಿಗೆ ಬೇಕೋ ಅವ್ರಿಗೆ ಓಟ್ ಹಾಕಿರ್ತಾರೆ. ಆದರೆ ಮಾತು, ಯಾಕೆಂದರೆ ಒಂದು ಕಾಲದಲ್ಲಿ ಜೋಡೆತ್ತುಗಳಾಗಿದ್ದಂತಹ ಕುಮಾರಸ್ವಾಮಿ ಮತ್ತು ಡಿ.ಕೆ. ಶಿವಕುಮಾರ್ ತೀರಾ ಈ ಹಂತಕ್ಕೆ ಏಕವಚನದಲ್ಲಿ ಎಷ್ಟು ಕೆಟ್ಟ ಪದಗಳನ್ನು ಬಳಸಿ ಮಾತನಾಡಿದ್ದಾರೆ ಅಂತಂದರೆ, ಬೇಕಿತ್ತಾ ಇವೆಲ್ಲ? ಏನು ಚುನಾವಣೆಯಲ್ಲಿ ಗೆಲ್ಲಬೇಕು ಅಂತಂದ್ಬಿಟ್ಟು ಹೀಗೆ ಮಾತಾಡಬೇಕಾ? ಹಿಂಗೆ ಮಾತನಾಡಿದ್ರೆ ಆಗುತ್ತಾ? ಕೊನೆಗೆ ಅದು ಎಲ್ಲಿಗೆ ಹೋಯ್ತು ಅಂತಂದರೆ, ಒಕ್ಕಲಿಗರ ಪರಮೋಚ್ಚ ನಾಯಕ ಯಾರು ಅಂತಕ್ಕಂಥ ಹಂತಕ್ಕೆ ಹೋಗ್ಬಿಡ್ತು. ಈ ಥರ ಮಾತನಾಡ್ತಕ್ಕಂಥವ್ರು ಯಾವುದಾದ್ರೂ ಒಂದು ಸಮುದಾಯದ ದೊಡ್ಡ ಮಟ್ಟದ ನಾಯಕರಾಗಕ್ಕಾಗುತ್ತಾ? ಯೋಚನೆ ಮಾಡಬೇಕಲ್ವ ಇವ್ರುಗಳು ಕೂಡ, ಯಾರೇ ಆಗಿರಲಿ.
ಜನ ಏನು ತೀರ್ಮಾನ ಮಾಡ್ತಾರೆ ನೋಡಿ. ಈ ಕುಮಾರಸ್ವಾಮಿ ಅಥವಾ ಡಿ ಕೆ ಶಿವಕುಮಾರ್ ಮಾತಾಡಿರೋದು ಯಾರಿಗೆ ವರವಾಗುತ್ತೋ ಯಾರಿಗೆ ಶಾಪವಾಗುತ್ತೋ ಅದು ಸೆಕೆಂಡ್ರಿ. ಒಂದು ಚುನಾವಣೆಯಲ್ಲಿ ಗೆದ್ದರೆ 5 ವರ್ಷ ನಿಮ್ಮ ಲೆಕ್ಕಾಚಾರ. ಬಟ್ ರಾಜಕೀಯದಲ್ಲಿ ನೀವು ಏನು ಉಳಿಸೋಗ್ತೀರಾ ಈ ಪ್ರಶ್ನೆಗೆ ಮಾತ್ರ ನನಗೆ ಗೊತ್ತಿಲ್ಲ. ಬಟ್ ಈ ಥರ ಮಾತಾಡಲೇಬೇಕಾಗಿತ್ತಾ, ಅನಿವಾರ್ಯತೆ ಇತ್ತಾ? ಈ ಥರ ಮಾತನಾಡದೆ ರಾಜಕೀಯ ಮಾಡಲ್ವಾ? ಈಗ ಡಾಕ್ಟರ್ ಮಂಜುನಾಥ್ ಅವ್ರು ನಿಂತಿದ್ರು ಬೆಂಗಳೂರು ಗ್ರಾಮಾಂತರದಲ್ಲಿ, ಯದುವೀರ್ ಒಡೆಯರ್ ಅವ್ರು ನಿಂತಿದ್ರು ಮೈಸೂರಿನಲ್ಲಿ. ತನ್ನ ವಿರೋಧಿ ವಿರುದ್ಧ ಒಂದು ಮಾತಾಡಿಲ್ಲ ಯಾರೂ ಕೂಡ. ಹಾಗೆ ಚುನಾವಣೆ ನಡೆಸಿಲ್ವಾ ಅವರು? ಹಾಗನ್ಸುತ್ತೆ. ರಾಜ್ಯದಲ್ಲಿ ಮೊದಲ ಹಂತದಲ್ಲಿ 14 ಲೋಕಸಭಾ ಕ್ಷೇತ್ರಗಳಿಗೆ ನಿನ್ನೆ ಮತದಾನ ಮುಕ್ತಾಯ ಆಗಿದೆ. ದಕ್ಷಿಣ ಕರ್ನಾಟಕದ 14 ಕ್ಷೇತ್ರಗಳ 247 ಅಭ್ಯರ್ಥಿಗಳ ಭವಿಷ್ಯ ಮತಯಂತ್ರ ಸೇರಿದೆ. ಚುನಾವಣಾ ಆಯೋಗದ ಪ್ರಾಥಮಿಕ ಮಾಹಿತಿ ಪ್ರಕಾರ 14 ಕ್ಷೇತ್ರಗಳಲ್ಲಿ ಒಟ್ಟಾರೆ 64.51% ಮತದಾನ ಆಗಿದೆ. ಕಳೆದ ಬಾರಿ ಈ ಕ್ಷೇತ್ರಗಳಲ್ಲಿ 70.49% ಮತದಾನ ಆಗಿತ್ತು. ಬೆಂಗಳೂರಿನಲ್ಲಂತೂ ಯಥಾಸ್ಥಿತಿ ಕಡಿಮೆ ಮತದಾನ ಆಗಿದೆ. ನಾವೀಗಾಗಲೇ ಹೇಳಿದ್ವಿ ಅದನ್ನು. ಮಾಜಿ CM ಕುಮಾರಸ್ವಾಮಿ, ಡಾಕ್ಟರ್ ಮಂಜುನಾಥ್, ಶೋಭಾ ಕರಂದ್ಲಾಜೆ, ಮಾಜಿ ಸಚಿವರಾದ ಸೋಮಣ್ಣ, ಸುಧಾಕರ್, DK ಸುರೇಶ್, ಪ್ರಜ್ವಲ್ ರೇವಣ್ಣ, ಯದುವೀರ್, ಜಯಪ್ರಕಾಶ್ ಹೆಗಡೆ ಸೇರಿ ಪ್ರಮುಖರ ಭವಿಷ್ಯ ಮತಯಂತ್ರದಲ್ಲಿ ಭದ್ರವಾಗಿ ಅಡಗಿದೆ. ಈಗಾಗಲೇ ಬಹುತೇಕ ಕ್ಷೇತ್ರಗಳಲ್ಲಿ ಮತಯಂತ್ರಗಳು ಅತ್ಯಂತ ಬಿಗಿ ಭದ್ರತೆ ನಡುವೆ ಸ್ಟ್ರಾಂಗ್ ರೂಮನ್ನು ಸೇರಿವೆ. ಸಾಮಾನ್ಯವಾಗಿ ಚುನಾವಣೆಗಳೆಲ್ಲ ಮುಕ್ತಾಯ ಆದ ನಂತರ ಈ EVM ಮತಯಂತ್ರಗಳು ಅಂತ ನಾವೇನು ಕರಿತೀವಿ ಇದೆಲ್ಲವನ್ನ ಕೂಡ ಚುನಾವಣಾಧಿಕಾರಿಗಳು ಅದನ್ನು ಪ್ಯಾಕ್ ಮಾಡಿಕೊಂಡು ಅಲ್ಲಿಂದ ನಿರ್ಗಮಿಸಿ ಸ್ಟ್ರಾಂಗ್ ರೂಮ್ ಅಂತ ಮಾಡಿರ್ತಾರೆ. ಆ ಸ್ಟ್ರಾಂಗ್ ರೂಮ್ಗಳಲ್ಲಿ ಅದೆಲ್ಲವನ್ನ ಕೂಡ ಶಿಫ್ಟ್ ಮಾಡ್ತಾರೆ. ಈಗ ಬೆಂಗಳೂರಿನಲ್ಲೂ ಕೂಡ ಒಂದೊಂದು ಲೋಕಸಭಾ ಕ್ಷೇತ್ರಕ್ಕೆ ಒಂದೊಂದು ಸ್ಟ್ರಾಂಗ್ ರೂಮ್ ಅಂತ ಮಾಡಿದ್ದಾರೆ. ಆ ಸ್ಟ್ರಾಂಗ್ ರೂಮ್ನಲ್ಲಿ ಯಾವ ರೀತಿ ವ್ಯವಸ್ಥೆ ಇರುತ್ತೆ, ಇನ್ನು 1 ತಿಂಗಳು ಅದನ್ನು ಕಾಪಾಡಬೇಕು. ಹೆಂಗೆ ಕಾಪಾಡ್ತಾರೆ ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ನನ್ನ ಕೊಲೀಗ್ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ. ಕರ್ನಾಟಕ ರಾಜ್ಯದಲ್ಲಿ ಮೊದಲ ಹಂತದ ಚುನಾವಣೆ ಮುಗಿದಿದೆ, ಮತದಾನ ಪ್ರಕ್ರಿಯೆ ಮುಗಿದಿದೆ. ಈಗ ಮತದಾನ ಪ್ರಕ್ರಿಯೆ ಮುಗಿದ ನಂತರದಲ್ಲಿ ಮತಪೆಟ್ಟಿಗೆಗಳನ್ನು ಸ್ಟ್ರಾಂಗ್ ರೂಮಲ್ಲಿ ಇಡುವಂಥ ಕೆಲಸ ನಡೀತಿರುವಂಥದ್ದು ದೃಶ್ಯಗಳಲ್ಲಿ ತೋರಿಸ್ತಾ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಈಗ ನಾವಿರುವಂಥದ್ದು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಸ್ಟ್ರಾಂಗ್ ರೂಮಲ್ಲಿ. ಅಂದರೆ ಇದು ಬೆಂಗಳೂರಿನ ಉತ್ತರ ಲೋಕಸಭಾ ಕ್ಷೇತ್ರ ಏನಿದೆ ಈ ಕ್ಷೇತ್ರದ ಒಂದು ಸ್ಟ್ರಾಂಗ್ ರೂಮ್ಗೆ ಒಂದು ಕಾಲೇಜಿನ ಕೊಠಡಿಯನ್ನು ಪಡೆದಿರುವಂಥದ್ದು. ಇಡೀ ಕಾಲೇಜು ಈಗ ಸ್ಟ್ರಾಂಗ್ ರೂಮ್ ಆಗಿ ಬದಲಾಗಿದೆ. ಇದು ಸೆಂಟ್ ಜೋಸೆಫ್ ಕಾಲೇಜಲ್ಲಿ ಇರುವಂಥದ್ದು. ದೃಶ್ಯಗಳಲ್ಲಿ ನೋಡ್ಬೋದು. ಒಂದು ಕ್ಷೇತ್ರದಲ್ಲಿ ಅಂದರೆ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಟ್ರಾಂಗ್ ರೂಮ್ ಮಾಸ್ಟರಿಂಗ್ ರೂಮಿಂದ ತಂದಿರುವಂತಹ ಮೆಟೀರಿಯಲ್ಸ್ಗಳನ್ನ ಈಗಾಗಲೇ ತಂದು ಇಟ್ಕೋತಿದ್ದಾರೆ. ಇದನ್ನು ಯಾವ ರೀತಿ ಸ್ಟ್ರಾಂಗ್ ರೂಮಲ್ಲಿ ಇಡುವಂಥ ಕೆಲಸ ಆಗ್ತಿದೆ ಅನ್ನೋದನ್ನು ಸಹ ನಾವು ತೋರಿಸ್ತೀನಿ. ಇದು ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ್ದು. ಈಗಾಗಲೇ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದಲ್ಲಿದ್ದಂತಹ ಮಾಸ್ಟರಿಂಗ್ ರೂಮಲ್ಲಿ ಡಿಮಾಸ್ಟರಿಂಗ್ ಕೆಲಸ ಎಲ್ಲ ಮುಗಿಸಿ ಮತ ಪೆಟ್ಟಿಗೆಗಳನ್ನು ಅಂದರೆ ಮತದಾನ ಮುಗಿದ ನಂತರದಲ್ಲಿ ಮತಗಟ್ಟೆಗಳಿಂದ ಬಂದಂತಹ EVM ಆಗಿರ್ಬೋದು ಮತ್ತು ಮತಗಟ್ಟೆಯಲ್ಲಿ ಇದ್ದಂಥ ಎಲ್ಲ ವಸ್ತುಗಳನ್ನು ತೆಗೆದುಕೊಂಡು ಬಂದು ಈಗ ಸ್ಟ್ರಾಂಗ್ ರೂಮಲ್ಲಿ ಇಡುವಂಥ ಕೆಲಸ ನಡೀತಿರುವಂಥದ್ದು ನೋಡ್ತಿದ್ದೀರಾ. ಇದು ಬ್ಯಾಲೆಟ್ ಯೂನಿಟ್ ಅಂದರೆ ಮತದಾನ ಮಾಡುವಂಥ ಮತದಾರರು ವೋಟ್ ಮಾಡ್ತಂಥ ಬ್ಯಾಲೆಟ್ ಯೂನಿಟ್. ಇಲ್ಲಿ ಯಾವ ರೀತಿ ಇದನ್ನು ಜೋಡಿಸ್ತಿದ್ದಾರೆ ಅನ್ನೋದು ಸಹ ತೋರಿಸುವಂಥದ್ದು. ಎಲ್ಲ ಪ್ರತಿ ಒಂದು ಬೂತ್ ವೈಸು ಅಂದರೆ ಒಟ್ಟು 211 ಮಲ್ಲೇಶ್ವರಂ ವಿಧಾನಸಭಾ 311 ಬೂತ್ಗಳಿವೆ. ಮೊದಲಿಗೆ ನಿಮಗೆ ದೃಶ್ಯದಲ್ಲಿ ನೋಡ್ಬೋದು, ಇದು ಕಂಟ್ರೋಲ್ ಯೂನಿಟ್ ಅಂದರೆ ವೋಟಿಂಗ್ ಮಾಡುವಂತಹ ಯೂನಿಟ್ಟು, ಮತ್ತು ಇದು VVPAT, ಮತ್ತು ಅದರ ಪಕ್ಕದಲ್ಲಿ ಬ್ಯಾಲೆಟ್ ಯೂನಿಟನ್ನು ಇಡುವಂಥ ಕೆಲಸಗಳನ್ನು ಚುನಾವಣಾ ಅಧಿಕಾರಿಗಳು, ಚುನಾವಣಾ ಸಿಬ್ಬಂದಿ ಮಾಡ್ತಿರುವಂಥದ್ದು. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳಿವೆ. ಹಾಗಾಗಿ ಇಲ್ಲಿ ಏನು ಸೆಂಟ್ ಜೋಸೆಫ್ ಕಾಲೇಜಿನಲ್ಲಿ ಒಟ್ಟು 10 ಸ್ಟ್ರಾಂಗ್ ರೂಮ್ಗಳನ್ನ ಮಾಡಿರುವಂಥದ್ದು. 10 ಸ್ಟ್ರಾಂಗ್ ರೂಮ್ಗಳಲ್ಲೂ ಸಹ ಯಾವ ರೀತಿ ವ್ಯವಸ್ಥೆ ಆಗಿದೆ ಅಂದರೆ ಹೊರಭಾಗಕ್ಕೆ ಏನೂ ಕಾಣಿಸ್ಬಾರ್ದು ಅಂತ ಇಲ್ಲೇನು ಕಿಟಕಿಗಳಿತ್ತು ಆ ಕಿಟಕಿಗಳನ್ನು ಸೀಲ್ ಮಾಡುವಂಥ ಕೆಲಸ ಮಾಡಿದ್ದಾರೆ. ಅಂದರೆ ಪ್ಲೇವುಡ್ಡಲ್ಲಿ ಅದನ್ನು ಮುಚ್ಚುವಂಥ ಕೆಲಸ ಮಾಡಿದ್ದಾರೆ, ಮುಳ್ಸುವಂತಹ ಕೆಲಸ ಮಾಡಿದ್ದಾರೆ. ಇನ್ನು ಹೊರಭಾಗದ ದೃಶ್ಯಗಳನ್ನು ಸಹ ನಿಮಗೆ ತೋರಿಸುವಂಥ ಕೆಲಸ ಮಾಡ್ತೀವಿ. ನೋಡ್ಬೋದು ಇಲ್ಲಿ ಈಗ ಹೊರಭಾಗದಲ್ಲೂ ಸಹ ಮತ್ತೊಂದು ಅಂದರೆ ಒಂದೊಂದು ಸ್ಟ್ರಾಂಗ್ ರೂಮ್ಗಳಿಗೆ ಒಂದೊಂದು ವಿಧಾನಸಭಾ ಕ್ಷೇತ್ರಕ್ಕೆ 2 ಸ್ಟ್ರಾಂಗ್ ರೂಮ್ಗಳನ್ನು ನಿಯೋಜನೆ ಮಾಡೋ, ಒಂದು ಮತದಾನಕ್ಕೆ ಸಂಬಂಧಪಡಿಸೋ ಶಾಸ್ತ್ರಾಂಗದ ವಸ್ತುಗಳನ್ನು ಬಳಕೆ ಮಾಡೋದಕ್ಕಿಟ್ಟರೆ ಮತ್ತೊಂದು ಭಾಗದಲ್ಲಿ ವಸ್ತುಗಳು ಅಂದರೆ ಪೇಪರ್ಸ್ ವರ್ಕ್ ಏನು ಮಾಡಿದ್ರು ಆ ಪೇಪರ್ಸ್ಗಳನ್ನ ಇಡೋದಕ್ಕೆ ಯೂಸ್ ಮಾಡ್ಕೊಂಡಿರೋದು. ಇಡೀ ಕಾಲೇಜಿನ ಆವರಣವನ್ನು ನಿಮಗೆ ತೋರಿಸ್ತಿದ್ದೀನಿ, ನೋಡ್ಬೋದು ಯಾವ ರೀತಿ ಇಲ್ಲಿ ವ್ಯವಸ್ಥೆ ಆಗಿದೆ ಅಂತ. ಈಗಾಗಲೇ ಮತ್ತೊಂದು ವಿಧಾನಸಭಾ ಕ್ಷೇತ್ರದಿಂದ VVPATಗಳಾಗಿರ್ಬೋದು ಮತ್ತು ಸ್ಟ್ರಾಂಗ್ ರೂಮ್ಗೆ ಬಂದಿದೆ, ಅದನ್ನು ಸಹ ಜೋಡಿಸುವಂಥ ಕೆಲಸ ಮಾಡ್ತಿರುವಂಥದ್ದು. ಮತ್ತು ಮುಖ್ಯವಾಗಿ KR ಪುರಂ ಮತ್ತು ಯಶವಂತಪುರ ವಿಧಾನಸಭಾ ಕ್ಷೇತ್ರ ಏನಿದೆ ಈ 2 ವಿಧಾನಸಭಾ ಕ್ಷೇತ್ರಕ್ಕೆ 2 ಸ್ಟ್ರಾಂಗ್ ರೂಮ್ಗಳನ್ನು ಇಲ್ಲಿ ಈಗಾಗಲೇ ವ್ಯವಸ್ಥೆ ಮಾಡಿದ್ದಾರೆ. ಯಾಕಂದರೆ ಯಶವಂತಪುರ ಮತ್ತು KR ಪುರಮಲ್ಲಿ ಮತಗಟ್ಟೆಗಳ ಸಂಖ್ಯೆ ಹೆಚ್ಚಾಗಿರೋದ್ರಿಂದ 543 ಮತಗಟ್ಟೆಗಳ ಸಂಖ್ಯೆ ಯಶವಂತಪುರ ವಿಧಾನಸಭೆಯಲ್ಲಿ ಇತ್ತು. ಅಂದರೆ KR ಪುರಮಲ್ಲಿ 508
ಮತಗಟ್ಟೆಗಳ ಸಂಖ್ಯೆ ಇರೋದ್ರಿಂದ ಎರಡೆರಡು ಸ್ಟ್ರಾಂಗ್ ರೂಮ್ಗಳನ್ನ ಮಾಡಿದ್ದಾರೆ. ಒಟ್ಟು ಇಲ್ಲಿ 10 ಸ್ಟ್ರಾಂಗ್ ರೂಮ್ಗಳನ್ನು ಈಗ ವ್ಯವಸ್ಥೆ ಮಾಡಿರುವಂಥದ್ದು. ಈಗಾಗಲೇ ಮಲ್ಲೇಶ್ವರಂ ಭಾಗದಿಂದ ಮತ್ತು ಹೆಬ್ಬಾಳ ಭಾಗದಿಂದ ಸ್ಟ್ರಾಂಗ್ ಮಾಸ್ಟರಿಂಗ್ ರೂಮಿಂದ ಚುನಾವಣಾ ಸಾಮಗ್ರಿಗಳು ಮತ್ತು ಮತಪೆಟ್ಟಿಗೆ ಈಗೆಲ್ಲ ಬಂದಿದೆ. ಅದನ್ನು ಸೀಲ್ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಇಡೀ ಸ್ಟ್ರಾಂಗ್ ರೂಮ್ ಏನಿದೆ ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ, ಇದಕ್ಕೊಬ್ಬರು ಅಬ್ಸರ್ವರ್ ಅಂತ ಇರ್ತಾರೆ. ಅಬ್ಸರ್ವರ್ ಬಂದು ಅವರ ಸಮ್ಮುಖದಲ್ಲಿ ಇಡೀ ಕಟ್ಟಡವನ್ನು ಸೀಲ್ ಮಾಡ್ತಾರೆ. ಕಟ್ಟಡ ಸೀಲ್ ನಡೆದ ನಂತರದಲ್ಲಿ ಜೂನ್ 4ನೇ ತಾರೀಕಿಗೆ ಅದನ್ನು ಓಪನ್ ಮಾಡುವಂಥದ್ದು. ಮತ ಎಣಿಕೆ ದಿನಕ್ಕೆ ಮತ ಎಣಿಕೆ ಕೂಡ ಇದೇ ಕಟ್ಟಡದಲ್ಲಿ ನಡೆಯುವಂಥದ್ದು. ನಿಮಗೂ ಅದನ್ನು ಒಂದು ತೋರಿಸ್ಬಿಡ್ತೀವಿ ಎಲ್ಲಿ ಅದರ ವ್ಯವಸ್ಥೆ ಮಾಡಿದ್ದಾರೆ ಅನ್ನೋದು. ಅಂದರೆ ಇದು ಏನು ಯಶವಂತಪುರ ಭದ್ರತಾ ಕೊಠಡಿ ಅಂತ ಏನು ಮಾಡಿದ್ದಾರೆ, ಇದರ ಪಕ್ಕದಲ್ಲೇ ನಿಮಗೆ ಮತ ಎಣಿಕಾ ಕೇಂದ್ರಗಳನ್ನು ಸಹ ಅಂದರೆ ಪಕ್ಕದಲ್ಲೇ ತೆಗೆದುಕೊಂಡು ಹೋಗಿ ಅದನ್ನು ಮತ ಎಣಿಕೆ ಮಾಡೋದಕ್ಕೆ ವ್ಯವಸ್ಥೆ ಮಾಡಿರುವಂಥದ್ದು. ಆ ವ್ಯವಸ್ಥೆಯನ್ನು ಸಹ ನಿಮ್ಗೆ ನೋಡ್ಬೋದು ದೃಶ್ಯಗಳಲ್ಲಿ. ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಏನು ಈಗ ಮತಪೆಟ್ಟಿಗೆಗಳನ್ನ ಇಡ್ತಿದ್ದಾರೆ ಅದರ ಪಕ್ಕದಲ್ಲೇ ಇರುವಂತಹ ಒಂದು ಕಟ್ಟಡ ಏನಿದೆ ಅದು ಮಲ್ಲೇಶ್ವರಂ ಕೌಂಟಿಂಗ್ ಸೆಂಟರ್, ಅಂದರೆ ಮತ ಎಣಿಕೆ ಕೌಂಟಿಂಗ್ ಸೆಂಟರ್ ಇರುತ್ತೆ. ಅದು ಜೂನ್ 4ನೇ ತಾರೀಕಿಗೆ ಮತ ಈಗೇನು ಸ್ಟ್ರಾಂಗ್ ರೂಮ್ ಏನು ಕಟ್ಟಡದ ಭದ್ರತಾ ಕೊಠಡಿಯಲ್ಲಿ ಮತಪೆಟ್ಟಿಗೆಗಳನ್ನ ಇಡ್ತಿದ್ದಾರೆ ಅವತ್ತು ಜೂನ್ 4ನೇ ತಾರೀಕು ಬೆಳಿಗ್ಗೆ ಅದನ್ನು ಓಪನ್ ಮಾಡಿ ಆ ನಂತರದಲ್ಲಿ ಪಕ್ಕದ ಕೊಠಡಿಗೆ ತಂದು ಅಲ್ಲಿ ಮತ ಎಣಿಕೆ ಪ್ರಕ್ರಿಯೆ ಶುರು ಆಗುತ್ತೆ. ಅಂದು ರಿಸಲ್ಟ್ ಪ್ರಕಟ ಆಗುತ್ತೆ. ಈ ಎಲ್ಲ 4ನೇ ತಾರೀಕುವರೆಗೂ ಅಂದರೆ ಜೂನ್ 4ನೇ ತಾರೀಕುವರೆಗೂ ರಿಸಲ್ಟ್ ಬರೋವರೆಗೂ ಇಲ್ಲಿ ಪ್ರತಿನಿತ್ಯ CRPF 15ಕ್ಕೂ ಹೆಚ್ಚು CRF ಯೋಧರು ಇಲ್ಲಿ ಕಾವಲಿರ್ತಾರೆ. ಜೊತೆಗೆ ಲೋಕಲ್ ಪೊಲೀಸರು ಇರ್ತಾರೆ. CRF ಯೋಧರು ಶಿಫ್ಟ್ ವೈಸಲ್ಲಿ, ಅಂದರೆ ಯಾರೂ ಒಳಗಡೆ ಹೋಗೋಂಗಿಲ್ಲ, ಯಾರೂ ಹೊರ ಬರೋಂಗಿಲ್ಲ, ಆ ರೀತಿಯ ಭದ್ರತೆ ಇರುತ್ತೆ. ಕಟ್ಟಡ ಒಮ್ಮೆ ಒಳಭಾಗಕ್ಕೆ ಎಲ್ಲ ವಸ್ತುಗಳನ್ನು ಇಟ್ಟ ನಂತರದಲ್ಲಿ ಹೊರಭಾಗದಿಂದ ಡೋರ್ಗೆ ಮತ್ತೊಂದು ಎಕ್ಸ್ಟ್ರಾ ಡೋರ್ ಅಂದರೆ ಪೆಟ್ಟಿಗೆ ಹಲಗೆಯನ್ನು ಹೊಡೆದು ಸೀಲ್ ಮಾಡ್ತಾರೆ. ಆ ಪ್ರಕ್ರಿಯೆ ಮುಗಿದ ನಂತರದಲ್ಲಿ ಜೂನ್ 4ನೇ ತಾರೀಕುವರೆಗೂ ಯಾವೊಬ್ಬ ವ್ಯಕ್ತಿಗೂ ಇಲ್ಲಿ ಬರೋದಕ್ಕೆ ಅವಕಾಶ ಇರೋದಿಲ್ಲ. ಆನಂತರ ಜೂನ್ 4ನೇ ತಾರೀಕು ಏನು ಕಾನೂನುಬದ್ಧವಾಗಿ ಸೀಲ್ ಓಪನ್ ಮಾಡಬೇಕು ಆ ಕೆಲಸ ನಡೆಯುತ್ತೆ. ಇದು ಸ್ಟ್ರಾಂಗ್ ರೂಮಲ್ಲಿ ನಡೀತಿರುವಂಥ ವ್ಯವಸ್ಥೆಗಳು ಸದ್ಯಕ್ಕೆ. ಕ್ಯಾಮ್ರಾ ಪರ್ಸನ್ ಗೌತಮ್ ಜೊತೆಗೆ ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು.